ನಮಸ್ಕಾರ. ಇಂದಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಬನ್ನಿ, ನೇರವಾಗಿ ವಿಷಯಕ್ಕೆ ಹೋಗೋಣ. ನಮ್ಮ ಭಾರತದ ಗ್ರಾಮೀಣ ಆರ್ಥಿಕತೆಯ ನಿಜವಾದ ಬೆನ್ನೆಲುಬು ಅಂದ್ರೆ ಅದು ಜಾನುವಾರು ವಲಯ ಅಂತ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಆದ್ರೆ ಈ ಬೃಹತ್ ವಲಯಕ್ಕೆ ಸರಿಯಾದ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನ ತಲುಪಿಸೋದು ಹೇಗೆ? ಇದಕ್ಕಾಗಿಯೇ ಭಾರತದಾದ್ಯಂತ ಪಶುವೈದ್ಯಕೀಯ ಆರೈಕೆಯನ್ನು ಒಂದು ನಿರ್ದಿಷ್ಟ ಮಟ್ಟಕ್ಕೆ ತರುವಂತಹ ಕನಿಷ್ಠ ಮಾನದಂಡಗಳ ಮಾರ್ಗಸೂಚಿಗಳ ಬಗ್ಗೆ ಇಂದು ನಾವು ಆಳವಾಗಿ ಚರ್ಚೆ ಮಾಡಲಿದ್ದೇವೆ. ಇದು ಕೇವಲ ನಿಯಮಗಳ ಪಟ್ಟಿಯಲ್ಲ, ಬದಲಿಗೆ ನಮ್ಮ ಭವಿಷ್ಯದ ಸುಭದ್ರ ಗ್ರಾಮೀಣ ಆರ್ಥಿಕತೆಯ ಅಡಿಪಾಯ ಅಂತಲೇ ಹೇಳಬಹುದು. ಇಂದಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಒಟ್ಟು 6 ಪ್ರಮುಖ ಅಂಶಗಳನ್ನು ಕವರ್ ಮಾಡ್ತೀವಿ. ಮೊದಲನೆಯದಾಗಿ, ದೇಶಾದ್ಯಂತ ಏಕರೂಪದ ಮಾನದಂಡಗಳು ನಮ್ಗೆ ಯಾಕೆ ಬೇಕು ಅನ್ನೋದನ್ನು ನೋಡ್ತೀವಿ. ಆಮೇಲೆ ಭಾರತದ 4 ಹಂತದ ಪಶುವೈದ್ಯಕೀಯ ಜಾಲ ಹೇಗಿದೆ, ಕನಿಷ್ಠ ಮೂಲಸೌಕರ್ಯಗಳು ಹೇಗಿರಬೇಕು, ಮಾನವ ಸಂಪನ್ಮೂಲ ಅಂದ್ರೆ ಸಿಬ್ಬಂದಿಗಳ ನಿಯೋಜನೆ ಹೇಗಿರಬೇಕು, ಯಾವೆಲ್ಲ ಸೇವೆಗಳನ್ನು ಒದಗಿಸಲಾಗುತ್ತೆ, ಮತ್ತು ಕೊನೆಯದಾಗಿ ಪ್ರಮಾಣೀಕೃತ ಉಪಕರಣಗಳು ಯಾವ್ಯಾವುದು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇದು ಒಟ್ಟಾರೆಯಾಗಿ ವ್ಯವಸ್ಥೆಯ ಚಿತ್ರಣವನ್ನ ನಮ್ಗೆ ಕೊಡುತ್ತೆ. ಸರಿ, ಹಾಗಾದ್ರೆ ಮೊದಲನೇ ಅಂಶಕ್ಕೆ ಬರೋಣ. ಈ ಹೊಸ ಮಾರ್ಗಸೂಚಿಗಳ ಅಗತ್ಯವಾದರೂ ಏನಿದೆ, ಇದರ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ಜಾನುವಾರು ವಲಯ ಅನ್ನೋದು ಬರೀ ಒಂದು ಉದ್ಯಮ ಅಲ್ಲ, ಅದು ನಮ್ಮ ಲಕ್ಷಾಂತರ ರೈತರ ದೈನಂದಿನ ಜೀವನೋಪಾಯ. ಆದ್ರೆ ಒಂದು ಪ್ರಶ್ನೆ ಕೇಳ್ತೀನಿ, ಯೋಚನೆ ಮಾಡಿ. ದೇಶದ ಎಲ್ಲ ಮೂಲೆಗಳಲ್ಲೂ ಜಾನುವಾರುಗಳಿಗೆ ಒಂದೇ ರೀತಿಯ ಅಂದ್ರೆ ಸಮಾನವಾದ ಅತ್ಯುತ್ತಮ ವೈದ್ಯಕೀಯ ಸೌಲಭ್ಯಗಳು ಸಿಗ್ತಾ ಇದೆಯಾ? ಖಂಡಿತ ಇಲ್ಲ ಅಲ್ವಾ? ಈ ಅಸಮಾನತೆಯೇ ಈ ಹೊಸ ಬದಲಾವಣೆಗೆ ಅತೀ ಮುಖ್ಯ ಕಾರಣ. 30,184. ಅಚ್ಚರಿಯಾಗಬಹುದು, ಆದರೆ ಪ್ರಸ್ತುತ ಭಾರತದಲ್ಲಿ ಇಷ್ಟು ಬೃಹತ್ ಸಂಖ್ಯೆಯ ಪಶುವೈದ್ಯಕೀಯ ಚಿಕಿತ್ಸಾಲಯಗಳಿವೆ. ಇದರ ಜೊತೆಗೆ ಸಾವಿರಾರು ನೆರವು ಕೇಂದ್ರಗಳು, ಆಸ್ಪತ್ರೆಗಳು ಕೂಡ ಇವೆ. ಆದರೆ ಇಷ್ಟು ದೊಡ್ಡ ಜಾಲವಿದ್ರೂ ಕೂಡ ಸರಿಯಾದ ಮೂಲಸೌಕರ್ಯಗಳ ಕೊರತೆಯಿಂದಾಗಿ ಈ ಸೇವೆಗಳು ನಿರೀಕ್ಷಿತ ಮಟ್ಟದಲ್ಲಿ ರೈತರನ್ನ ತಲುಪ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ. ಅಂದ್ರೆ ಇಲ್ಲಿನ ಅತೀ ದೊಡ್ಡ ಸಮಸ್ಯೆ ಅಂದ್ರೇನೆ ಈ ಅಸಮಾನತೆ. ಕೆಲವು ರಾಜ್ಯಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳಿದ್ರೆ, ಇನ್ನು ಕೆಲವು ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೂ ಪರದಾಡುವಂತ ಸ್ಥಿತಿ ಇದೆ. ಇದನ್ನ ಸರಿಪಡಿಸಲೇಬೇಕು ಅಂತ ಕೇಂದ್ರ ಸರ್ಕಾರವು ಒಂದು ವಿಶೇಷ ಸಮಿತಿಯನ್ನ ರಚನೆ ಮಾಡಿತು. ಈ ಸಮಿತಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಆಯಾ ರಾಜ್ಯಗಳ ಸ್ವಾತಂತ್ರ್ಯವನ್ನ ಹಾಗೆ ಉಳಿಸ್ಕೊಂಡು ಇಡೀ ದೇಶಾದ್ಯಂತ ಕನಿಷ್ಠ ಗುಣಮಟ್ಟವನ್ನ ಕಾಯ್ದುಕೊಳ್ಳುವಂತಹ ಏಕರೂಪದ ಮಾರ್ಗಸೂಚಿಗಳನ್ನ ತರೋದು. ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್ ಅಂತಲೇ ಹೇಳಬಹುದು. ಈಗ ಎರಡನೇ ವಿಭಾಗಕ್ಕೆ ಹೋಗೋಣ. ಭಾರತದ ಪಶುವೈದ್ಯಕೀಯ ಜಾಲದ ಸಂಸ್ಥಿಕ ಚೌಕಟ್ಟು ಹೇಗಿದೆ ಅಂತ ನೋಡೋಣ. ಇದು 4 ಹಂತಗಳಲ್ಲಿ ಕೆಲಸ ಮಾಡುತ್ತೆ. ಈ ಸಂಪೂರ್ಣ ವ್ಯವಸ್ಥೆಯ ಸ್ವರೂಪವನ್ನ ಒಮ್ಮೆ ಗಮನಿಸಿ. ಇದೊಂದು ಪಿರಮಿಡ್ ಆಕಾರದ ರಚನೆ. ಇದರ ತಳಮಟ್ಟದಲ್ಲಿ ಅಂದ್ರೆ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪ್ರಾಥಮಿಕ ಪಶುವೈದ್ಯಕೀಯ ಚಿಕಿತ್ಸಾಲಯಗಳಿವೆ. ಅಲ್ಲಿಂದ ಒಂದು ಹೆಜ್ಜೆ ಮೇಲಕ್ಕೆ ಹೋದ್ರೆ ಬ್ಲಾಕ್ ಅಥವಾ ತಾಲೂಕು ಮಟ್ಟದ ಆಸ್ಪತ್ರೆಗಳು ಸಿಗ್ತವೆ. ಆಮೇಲೆ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳು ಮತ್ತು ಪಿರಮಿಡ್ನ ತುತ್ತತುದಿಯಲ್ಲಿ ಅತ್ಯುನ್ನತ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳಿರುವ ರಾಜ್ಯ ಪಶುವೈದ್ಯಕೀಯ ಪಾಲಿಕ್ಲಿನಿಕ್ಗಳು ಬರುತ್ತವೆ. ಇದು ಎಷ್ಟೊಂದು ವ್ಯವಸ್ಥಿತವಾದ ಜಾಲ ಅಲ್ವಾ? ನೋಡಿ, ಈ 4 ಹಂತಗಳಿದ್ರೂ ಕೂಡ ತುಂಬಾ ದೂರದ ಹಳ್ಳಿಗಳಿಗೆ ತಲುಪೋದು ಕಷ್ಟನೇ. ಇಲ್ಲಿಯೇ ಸಂಚಾರಿ ಪಶುವೈದ್ಯಕೀಯ ಘಟಕಗಳು ಅಂದ್ರೆ MVUಗಳು ರಕ್ಷಣೆಗಾಗಿ ಬರ್ತವೆ. ಇವು ಅಕ್ಷರಶಃ ಆಸ್ಪತ್ರೆಯನ್ನ ರೈತರ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗ್ತವೆ. ರೈತರು ಸುಮ್ನೆ ಒಂದು ಟೋಲ್ ಫ್ರೀ ಸಂಖ್ಯೆಗೆ ಕರೆ ಮಾಡಿದ್ರೆ ಸಾಕು, ತಜ್ಞ ವೈದ್ಯರು, ಔಷಧಿಗಳು ಮತ್ತು ರೋಗ ನಿರ್ಣಯದ ಕಿಟ್ಗಳನ್ನ ಒಳಗೊಂಡ ಈ ವಾಹನ ನೇರವಾಗಿ ಹಳ್ಳಿಗೆ ಬರುತ್ತೆ. ಭೌಗೋಳಿಕ ಅಂತರವನ್ನ ಕಡಿಮೆ ಮಾಡೋಕೆ ಇದೊಂದು ಅದ್ಭುತವಾದ ಉಪಕ್ರಮ, ಹೌದಲ್ವಾ? ಸರಿ, ಹಾಗಾದ್ರೆ ಈ ಕೇಂದ್ರಗಳು ಹೇಗಿರಬೇಕು? 3ನೇ ವಿಭಾಗದಲ್ಲಿ ನಾವು ಈ ಕನಿಷ್ಠ ಸೌಲಭ್ಯ ಮೂಲ ಸೌಕರ್ಯಗಳ ಮಾನದಂಡಗಳ ಬಗ್ಗೆ ನೋಡೋಣ. ಇವು ಈ ವ್ಯವಸ್ಥೆಯ ಮೂಲಭೂತ ಘಟಕಗಳು. ಇಲ್ಲೊಂದು ಹೋಲಿಕೆ ಇದೆ ನೋಡಿ. ವ್ಯವಸ್ಥೆ ಹೇಗೆ ವಿಸ್ತಾರಗೊಳ್ಳುತ್ತೆ ಅನ್ನೋದು ಇದ್ರಿಂದ ಸ್ಪಷ್ಟವಾಗುತ್ತೆ. ಒಂದು ಪ್ರಾಥಮಿಕ ಪಶುವೈದ್ಯಕೀಯ ಕೇಂದ್ರದಲ್ಲಿ ಏನಿರ್ಬೇಕು? ಪ್ರಾಣಿಗಳನ್ನ ಪರೀಕ್ಷೆ ಮಾಡಕ್ಕೆ ಒಂದು ಸುರಕ್ಷಿತವಾದ ಜಾಗ, ಸ್ವಲ್ಪ ನೆರಳು ಮತ್ತು ಸಣ್ಣಪುಟ್ಟ ಗಾಯಗಳಿಗೆ ಚಿಕಿತ್ಸೆ ನೀಡೋಕೆ ಒಂದಿಷ್ಟು ಸ್ಥಳ ಇರಬೇಕು. ಆದ್ರೆ ಅದೇ ಜಿಲ್ಲಾ ಮಟ್ಟದ ಆಸ್ಪತ್ರೆಗೆ ಬಂದ್ರೆ ಕಥೆನೇ ಬೇರೆ. ಅಲ್ಲಿ ಕಡ್ಡಾಯವಾಗಿ ಪ್ರತ್ಯೇಕವಾದ ಶಸ್ತ್ರಚಿಕಿತ್ಸಾ ಕೊಠಡಿಗಳು, ಸಾಂಕ್ರಾಮಿಕ ರೋಗಗಳಿಗೆ ಅಂತಾನೆ ಐಸೋಲೇಷನ್ ವಾರ್ಡ್ಗಳು ಮತ್ತು ಸಮಗ್ರ ರೋಗ ನಿರ್ಣಯ ವ್ಯವಸ್ಥೆ ಇರಲೇಬೇಕು ಅಂತ ಈ ಮಾರ್ಗಸೂಚಿಗಳು ಸ್ಪಷ್ಟಪಡಿಸುತ್ತವೆ. ಇನ್ನು ಪಿರಮಿಡ್ನ ತುದಿಯಲ್ಲಿರುವ ಈ ರಾಜ್ಯ ಪಾಲಿಕ್ಲಿನಿಕ್ಗಳನ್ನ ನೋಡಿದ್ರೆ ನಿಜ ಹೇಳ್ತೀನಿ, ಇವು ನಮ್ಮ ಮನುಷ್ಯರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೇನೂ ಕಮ್ಮಿ ಇಲ್ಲ.
ಇಲ್ಲಿ ಕೇವಲ ಮೂಲಭೂತ ಚಿಕಿತ್ಸೆಗಳು ಮಾತ್ರವಲ್ಲ, ವೈರಾಣುಶಾಸ್ತ್ರ, ಡಿಜಿಟಲ್ ಇಮೇಜಿಂಗ್, ಲೇಸರ್ ಚಿಕಿತ್ಸೆ ಮತ್ತು ನೇತ್ರ ಚಿಕಿತ್ಸೆಯಂತಹ ಅತ್ಯಾಧುನಿಕ ಸೌಲಭ್ಯಗಳು ಕಡ್ಡಾಯವಾಗಿರಬೇಕು. ಸಣ್ಣ ಮತ್ತು ದೊಡ್ಡ ಪ್ರಾಣಿಗಳಿಗೆ ಪ್ರತ್ಯೇಕ ಆಪರೇಷನ್ ಥಿಯೇಟರ್ಗಳು, ಸುಧಾರಿತ ರಕ್ತ ವರ್ಗಾವಣೆ ಘಟಕಗಳು ಕೂಡ ಇರ್ತವೆ. ಇವು ಸಂಪೂರ್ಣವಾಗಿ ಅತ್ಯುತ್ತಮ ರೆಫರಲ್ ಕೇಂದ್ರಗಳಾಗಿ ಕೆಲಸ ಮಾಡ್ತವೆ. ಆದರೆ ಕೇವಲ ದೊಡ್ಡ ದೊಡ್ಡ ಕಟ್ಟಡಗಳಿದ್ರೆ ಸಾಕಾ? ಖಂಡಿತ ಇಲ್ಲ. ಅದನ್ನು ನಡೆಸಲು ನುರಿತ ಸಿಬ್ಬಂದಿ ಬೇಕಲ್ವಾ? ಅದೇ ನಮ್ಮ 4ನೇ ವಿಭಾಗ, ಮಾನವ ಸಂಪನ್ಮೂಲ ಮಾರ್ಗಸೂಚಿಗಳು, ಅಂದ್ರೆ ಈ ವ್ಯವಸ್ಥೆಯ ನಿಜವಾದ ನಿರ್ಮಾತೃಗಳು ಮತ್ತು ವೈದ್ಯರು. ಒಂದು ಗ್ರಾಮ ಪಂಚಾಯತ್ ಮಟ್ಟದ ಪ್ರಾಥಮಿಕ ಕೇಂದ್ರ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಅಲ್ಲಿ ಕನಿಷ್ಠ ಒಬ್ರು ಪಶುವೈದ್ಯರು, ಒಬ್ರು ಪ್ಯಾರಾವೆಟ್ ಸಿಬ್ಬಂದಿ ಮತ್ತು 2 ಸಹಾಯಕರು ಇರಲೇಬೇಕು. ಅದೇ ನೀವು ತಾಲೂಕು ಮಟ್ಟದ ಆಸ್ಪತ್ರೆಗೆ ಬಂದ್ರೆ ಅಲ್ಲಿ ವೈದ್ಯಕೀಯ ಸಂಕೀರ್ಣತೆ ಹೆಚ್ಚಾಗೋದ್ರಿಂದ ಕನಿಷ್ಠ 2 ಪಶುವೈದ್ಯರು ಮತ್ತು 2 ಪ್ಯಾರಾವೆಟ್ ಸಿಬ್ಬಂದಿ ಇರೋದನ್ನ ಕಡ್ಡಾಯಗೊಳಿಸಲಾಗಿದೆ. ಹೀಗೆ ಮಾಡೋದ್ರಿಂದ ಕೆಲಸದ ಹೊರೆ ಕಡಿಮೆಯಾಗುತ್ತೆ ಮತ್ತು ಚಿಕಿತ್ಸೆಯ ಗುಣಮಟ್ಟ ಹೆಚ್ಚಾಗುತ್ತೆ. ಆದರೆ ನಿಜವಾದ ದೊಡ್ಡ ಬದಲಾವಣೆ ಎಲ್ಲಿ ಕಾಣಿಸುತ್ತೆ ಅಂದ್ರೆ ಅದು ಜಿಲ್ಲಾ ಮಟ್ಟದ ಆಸ್ಪತ್ರೆಯಲ್ಲಿ. ಇಲ್ಲಿ ಬರೀ ಸಾಮಾನ್ಯ ವೈದ್ಯರಷ್ಟೇ ಇರಲ್ಲ. ಶಸ್ತ್ರಚಿಕಿತ್ಸಕರು, ಪ್ರಾಣಿಗಳ ಸ್ತ್ರೀರೋಗ ತಜ್ಞರು, ರೋಗಶಾಸ್ತ್ರಜ್ಞರು, ಲ್ಯಾಬ್ ಟೆಕ್ನಿಷಿಯನ್ಸ್ ಹೀಗೆ ಕನಿಷ್ಠ 19 ನುರಿತ ಸಿಬ್ಬಂದಿಯ ಪಡೆಯೇ ಇರಬೇಕು ಅಂತ ನಿಯಮ ಹೇಳುತ್ತೆ. ಅಂದ್ರೆ ಜಿಲ್ಲಾ ಕೇಂದ್ರಗಳು ಎಂತಹ ಗಂಭೀರ ಪ್ರಕರಣಗಳನ್ನಾದ್ರೂ ನಿಭಾಯಿಸಲು ಸಂಪೂರ್ಣವಾಗಿ ಸಿದ್ಧವಾಗಿರ್ತವೆ ಅಂತರ್ಥ. ಸರಿ, ಆಸ್ಪತ್ರೆ ಇದೆ, ಸಿಬ್ಬಂದಿ ಇದ್ದಾರೆ. ಆದ್ರೆ ಅಲ್ಲಿ ಯಾವ ರೀತಿಯ ಚಿಕಿತ್ಸೆಗಳು ಸಿಗ್ತವೆ? ಅದೇ ನಮ್ಮ 5ನೇ ವಿಭಾಗ, ಒದಗಿಸಲಾಗುವ ಸೂಚಕ ಪಶುವೈದ್ಯಕೀಯ ಸೇವೆಗಳು ಮತ್ತು ಆರೈಕೆ. ನಮ್ಮ ತಳಮಟ್ಟದ ಪಿವಿಸಿ ಕೇಂದ್ರದಲ್ಲಿ ಮೂಲಭೂತ ಆದರೂ ಅತ್ಯಂತ ನಿರ್ಣಾಯಕವಾದ ಸೇವೆಗಳನ್ನ ಖಾತ್ರಿಪಡಿಸಲಾಗಿದೆ. ಸಕಾಲಿಕ ರೋಗ ನಿರ್ಣಯ, ಗಾಯಗಳಿಗೆ ಚಿಕಿತ್ಸೆ, ಕಡ್ಡಾಯ ಲಸಿಕೆಗಳು, ಇವುಗಳ ಜೊತೆಗೆ ಜಾನುವಾರುಗಳ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಅತ್ಯಂತ ಪ್ರಮುಖ ಸೇವೆಗಳಾದ ಕೃತಕ ಗರ್ಭಧಾರಣೆ ಮತ್ತು ಸಂಕೀರ್ಣ ಹೆರಿಗೆ ಅಂದ್ರೆ ಡಿಸ್ಟೋಸಿಯಾ ಸಂದರ್ಭಗಳಲ್ಲಿ ತಕ್ಷಣದ ವೈದ್ಯಕೀಯ ನೆರವು ಇಲ್ಲಿ ಸುಲಭವಾಗಿ ಲಭ್ಯವಿರುತ್ತೆ. ಇನ್ನು ಮುಂದಿನ ಹಂತವಾದ ತಾಲೂಕು ಮಟ್ಟದ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಸೇವೆಗಳ ವ್ಯಾಪ್ತಿ ಇನ್ನೂ ದೊಡ್ಡದಾಗತ್ತೆ. ಇಲ್ಲಿ ಕೇವಲ ಹೊರರೋಗಿಗಳಿಗೆ ಮಾತ್ರ ಅಲ್ಲ, ಒಳರೋಗಿ ಸೇವೆಗಳು ಕೂಡ ಸಿಗುತ್ತೆ. ನಿಖರವಾದ ರೋಗ ನಿರ್ಣಯಕ್ಕಾಗಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಎಕ್ಸ್ರೇ, ರೋಗಶಾಸ್ತ್ರೀಯ ಪ್ರಯೋಗಾಲಯ ಹಾಗೂ ದೊಡ್ಡ ಮಟ್ಟದ ಶಸ್ತ್ರಚಿಕಿತ್ಸೆಗಳು ಮತ್ತು ಅಗತ್ಯವಿದ್ರೆ ಮರಣೋತ್ತರ ಪರೀಕ್ಷೆಗಳನ್ನು ನಡೆಸುವಂತಹ ಸಂಪೂರ್ಣ ವ್ಯವಸ್ಥೆ ಇಲ್ಲಿರುತ್ತೆ. ಈಗ ನಾವು ನಮ್ಮ ಕೊನೆಯ ಮತ್ತು 6ನೇ ವಿಭಾಗಕ್ಕೆ ಬಂದಿದ್ದೀವಿ. ಅದೇ ಪ್ರಮಾಣೀಕೃತ ಉಪಕರಣಗಳು ಮತ್ತು ಸಾಧನಗಳು. ಈ ಬೃಹತ್ ಜಾಲವನ್ನ ಸರಿಯಾಗಿ ಸಜ್ಜುಗೊಳಿಸುವುದು ಹೇಗೆ ಅನ್ನೋದನ್ನ ನೋಡೋಣ. ಇಲ್ಲಿ ಕಾಣಿಸ್ತಿರೋ ಈ ಉಪಕರಣಗಳ ಪಟ್ಟಿಯನ್ನೊಮ್ಮೆ ನೋಡಿ. ಇದು ಕೇವಲ ಒಂದು ಸಲಹೆ ಅಲ್ಲ, ಇದು ಕಡ್ಡಾಯ. ಹಳ್ಳಿಯ ಮಟ್ಟದ ಒಂದು ಸಣ್ಣ ಕೇಂದ್ರವಾದ್ರೂ ಸರಿ, ಅಲ್ಲಿ ಸ್ಟೆಥಸ್ಕೋಪ್, ಮೈಕ್ರೋಸ್ಕೋಪ್, ಥರ್ಮಾಮೀಟರ್ನಿಂದ ಹಿಡಿದು ನಿರ್ದಿಷ್ಟ ರೋಗ ನಿರ್ಣಯದ ಕಿಟ್ಗಳವರೆಗೆ ಪ್ರತಿಯೊಂದು ಇರಲೇಬೇಕು. ಅಂದ್ರೆ ಉಪಕರಣಗಳಿಲ್ದೆ ವೈದ್ಯರು ಕೇವಲ ಊಹೆಯ ಆಧಾರದ ಮೇಲೆ ಚಿಕಿತ್ಸೆ ನೀಡುವ ಪರಿಸ್ಥಿತಿ ಇನ್ಮುಂದೆ ಇರಬಾರ್ದು ಅನ್ನೋದೇ ಇದರ ಅತಿಮುಖ್ಯ ಉದ್ದೇಶ. ಈ ಉಪಕರಣಗಳನ್ನ ನಾವು ಸ್ವಲ್ಪ ವಿಂಗಡಿಸಿ ನೋಡಿದಾಗ ಈ ವ್ಯವಸ್ಥೆ ಎಷ್ಟು ಪಕ್ಕಾ ಆಗಿದೆ ಅಂತ ಅರ್ಥ ಆಗುತ್ತೆ. ಲಸಿಕೆ ಮತ್ತು ವೀರ್ಯಾಣುಗಳನ್ನ ಸುರಕ್ಷಿತವಾಗಿಡಲು ಕಡ್ಡಾಯವಾಗಿ ಶೀತಲ ಸರಪಳಿ ಅಂದ್ರೆ ಕೋಲ್ಡ್ ಚೈನ್ ವ್ಯವಸ್ಥೆ ಇರಬೇಕು. ರಕ್ತ ಪರೀಕ್ಷೆಗಳಿಗೆ ಹೆಮಟೊಲಾಜಿಕಲ್ ಅನಲೈಸರ್, ಕಣ್ಣು, ಕಿವಿ, ಗಂಟಲು ತಪಾಸಣೆಗೆ ಆಧುನಿಕ ಸ್ಕೋಪ್ಸ್ಗರು, ಇವೆಲ್ಲವೂ ಒಂದು ಪ್ರಾಥಮಿಕ ಕೇಂದ್ರದಲ್ಲೇ ಸಿಗುವಂತೆ ಮಾಡೋದು ಈ ಮಾರ್ಗಸೂಚಿಗಳ ಅತಿದುರ್ಗ ಹೆಗ್ಗಳಿಕೆ. ಇದು ಗುಣಮಟ್ಟದ ಆರೈಕೆಯ ಬುನಾದಿಯನ್ನ ಎಷ್ಟು ಗಟ್ಟಿಗೊಳಿಸುತ್ತೆ ಅಲ್ವಾ? ಅಂತಿಮವಾಗಿ ನಾವೆಲ್ಲರೂ ಆಲೋಚನೆ ಮಾಡಬೇಕಾದ ಒಂದು ಪ್ರಮುಖ ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನ ಮುಕ್ತಾಯ ಮಾಡೋಣ. ಒಂದ್ಸಲ ಯೋಚನೆ ಮಾಡಿ, ಕೇವಲ ನಗರಗಳಿಗೆ ಮಾತ್ರ ಸೀಮಿತವಾಗಿದ್ದ ಅತ್ಯಾಧುನಿಕ ಮತ್ತು ಪ್ರಮಾಣೀಕೃತ ಪಶುವೈದ್ಯಕೀಯ ಸೇವೆಗಳು ಈಗ ವ್ಯವಸ್ಥಿತವಾಗಿ ಹಳ್ಳಿಗಳನ್ನ ತಲುಪಿದ್ರೆ ಏನಾಗ್ಬೋದು? ಇದು ಬರೀ ಪ್ರಾಣಿಗಳ ಆರೋಗ್ಯವನ್ನ ಕಾಪಾಡೋದು ಮಾತ್ರ ಅಲ್ಲ, ನಮ್ಮ ಲಕ್ಷಾಂತರ ಗ್ರಾಮೀಣ ಕುಟುಂಬಗಳ ಆರ್ಥಿಕ ಸ್ಥಿರತೆಯನ್ನ ಸಂಪೂರ್ಣವಾಗಿ ಬದಲಾಯಿಸಬಲ್ಲದು, ಹೌದಲ್ವಾ? ಖಂಡಿತವಾಗಿಯೂ ಈ ಮಾರ್ಗಸೂಚಿಗಳು ಜಾರಿಗೆ ಬಂದ್ರೆ ಭಾರತದ ಗ್ರಾಮೀಣ ಅರ್ಥವ್ಯವಸ್ಥೆಯಲ್ಲಿ ಒಂದು ಬೃಹತ್ ಸಕಾರಾತ್ಮಕ ಬದಲಾವಣೆ ಶುರುವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಂದಿನ ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಮುಂದಿನ ಬಾರಿ ಮತ್ತೊಂದು ಆಸಕ್ತಿದಾಯಕ ವಿವರಣೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ.